ಬೇಲ್ ಮೇಲೆ ರಿಲೀಸ್ ಆಗಿರುವಂತಹ ರೇವಣ್ಣನಿಗೆ ತಪ್ಪಿಲ್ಲ ಸಂಕಷ್ಟ. ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂತಹ ಜಾಮೀನು ರದ್ದತಿಗೆ ಮನವಿ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ನೋಡಿ, ಈಗ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರಬಂದ್ರು, ಷರತ್ತುಬದ್ಧ ಜಾಮೀನು ಮೇಲೆ. ಆದರೆ ಕಾನೂನಿನ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಇದು ಯಾವಾಗ ಏನು ಬೇಕಾದರೂ ಕೂಡ ಆಗುತ್ತೆ. ಕಾನೂನಾತ್ಮಕವಾಗಿ ಜಾಮೀನು ರದ್ದು ಮಾಡಲು ಹೈಕೋರ್ಟ್ಗೆ SIT ಮನವಿ ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ತನಿಖಾ ಹಂತದಲ್ಲಿ ಸಾಕಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದೆ SIT ಟೀಮ್. ಆದರೆ ಟೈಮ್ ಸಾಕಾಗಲಿಲ್ಲ ಅವ್ರಿಗೆ. ಇವರು 5 ದಿನ ಮಾತ್ರ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು, 4 ದಿನ ಕಸ್ಟಡಿ, ಆಮೇಲೆ ನ್ಯಾಯಾಂಗ ಬಂಧನ. SIT ತನಿಖೆ ಇನ್ನೂ ಸುದೀರ್ಘವಾಗಿ ಆಗಬೇಕು. ಈಗ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು ಅಂಥೇಳಿ, ಆಮೇಲೆ ಆ ಸಂತ್ರಸ್ತೆಯ ವಿಡಿಯೋ ಹೇಳಿಕೆ, ಬಲವಂತವಾಗಿ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ. ನೋಡಿ, ಮತ್ತೊಮ್ಮೆ ವಶಕ್ಕೆ ಪಡೆದು 2ನೇ ಆರೋಪಿ ಸತೀಶ್ ಬಾಬುನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹಿಳೆಯನ್ನ ಕರೆದುಕೊಂಡು ಹೋಗಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ. ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಈ ಆರೋಪಿ ಸತೀಶ್ ಬಾಬು. ಸಂತ್ರಸ್ತೆ ವಿಡಿಯೋ ಬಗ್ಗೆಯೂ ಕೂಡ ಸತ್ಯಾಸತ್ಯತೆ ಪರಿಶೀಲನೆ ನಡೆಯಲಿದೆ. ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಮೇಲ್ಮನವಿಯನ್ನು ಸಲ್ಲಿಸೋಕೆ SIT ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ರೇವಣ್ಣ ಅವರಿಗೆ ರಿಲೀಫ್ ಅಂತೂ ಅಲ್ಲ, ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ. ಇದು ಈಗ ಮತ್ತೆ ಅವರಿಗೆ ವಿಚಾರಣೆಗೆ ಹಾಜರಾಗುವಂಥದ್ದು ಇದೇ ಇರುತ್ತೆ ಖಂಡಿತವಾಗಿ. ಆದರೆ SIT ಇವರು ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಮತ್ತೆ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದು, ಮತ್ತೆ ಅಗತ್ಯ ಬಿದ್ದರೆ ವಶಕ್ಕೆ ತೆಗೆದುಕೊಳ್ಳೋದು, ಕಸ್ಟಡಿಗೆ ಕೊಡು ಅಂತ ಕೇಳೋದು, ಇವೆಲ್ಲವೂ ಕೂಡ ನಡೆಯುವಂಥ ಪ್ರಕ್ರಿಯೆಗಳು. ಬಟ್ ಈಗ ಮೇಲ್ಮನವಿ ಸಲ್ಲಿಸಬೇಕು ಕೋರ್ಟ್ಗೆ. SIT ಇವರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ರೇವಣ್ಣ ಅವರ ವಿಚಾರಣೆ ಅಪೂರ್ಣ ಆಗಿದೆ, ಎವಿಡೆನ್ಸ್ಗಳು ನಮ್ಮ ಹತ್ರ ಇದ್ದಾವೆ, ಸಾಕ್ಷಿಗಳಿವೆ ನಮ್ಮ ಹತ್ರ, ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ಸತೀಶ್ ಬಾಬು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು SIT ಮುಂದೆ ಬಿಚ್ಚಿಟ್ಟಿದ್ದಾನೆ. ಒಂದಕ್ಕೊಂದು ಸಾಮ್ಯತೆ ಇದೆ. ಹಾಗಾಗಿ ತನಿಖಾ ಹಂತದಲ್ಲಿ ಏನು ರೇವಣ್ಣ ಅವ್ರನ್ನ ಜಾಮೀನು ಮೇಲೆ ಬಿಡುಗಡೆ ಮಾಡಲಾಯಿತು, ಇನ್ನೂ ತನಿಖಾ ಹಂತ ಇರುವಾಗಲೇ ನಮ್ಮದು ತನಿಖೆ ಅಪೂರ್ಣ ಆಗಿದೆ, ಅವ್ರ ಸಹಕಾರ ನಮಗೆ ಬೇಕು, ಮತ್ತೆ ಅವ್ರನ್ನ ನಮ್ಮ ಕಸ್ಟಡಿ ಕೊಡಿ ಅಂತ SIT ಇವರು ಈಗ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಇನ್ನೂ ರೇವಣ್ಣ ಅವರು ಈ ಪ್ರಕರಣದಿಂದ ಆಚೆ ಬಂದಿಲ್ಲ. ಜಾಮೀನು ಮಂಜೂರಾಗಿರ್ಬೋದು ಅಷ್ಟೇ, ಮತ್ತೆ ಯಾವಾಗ ಬೇಕಾದರೂ ಕೂಡ ಅವರನ್ನು ವಶಕ್ಕೆ ತೆಗೆದುಕೊಳ್ಬೋದು. ಆ ಅವಕಾಶಗಳು ಖಂಡಿತ ಇದ್ದಾವೆ. ಯಾವುದೋ ಒಂದು ಕೇಸ್ ಇದೆ ಅಂತ ಹೇಳಿದ್ರೆ ಅದು ನಿರಂತರವಾಗಿ ಪ್ರಕ್ರಿಯೆಗಳು ನಡೀತಾನೆ ಇರುತ್ತೆ. ಹಾಗೆಯೇ ರೇವಣ್ಣ ಅವರು ಆಚೆ ಇರ್ಬೋದು, ಆದರೆ ಕಾನೂನಿನಿಂದ ಅವರಿನ್ನೂ ಕೂಡ ಸಂಕಷ್ಟದಿಂದ ಕಂಪ್ಲೀಟಾಗಿ ಆಚೆ ಬಂದಿಲ್ಲ. SIT ಅಧಿಕಾರಿಗಳ ತಂಡ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. CCTV ಫುಟೇಜ್ಗಳು ಕೂಡ ಇದ್ದಾವೆ. ಆ ಸಂತ್ರಸ್ತೆಯ ಹೇಳಿಕೆ ಕೂಡ ಇದೆ, 161 ಅಥವಾ 164 ಹೇಳಿಕೆ, ಇದೆಲ್ಲವೂ ಕೂಡ ಇದೆ.